ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಇದು. ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮಹಾ ಮೈತ್ರಿಯಾಗಿದೆ. ಲೋಕಸಭೆ ಚುನಾವಣೆಯನ್ನ ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಎದುರಿಸ್ತಾ ಇದ್ದಾವೆ ಮೈತ್ರಿ ಮೂಲಕ. ಹಾಸನದಲ್ಲಿ ಚುನಾವಣೆಗೂ ಮುನ್ನ ರಾಜಕೀಯ ಗರಿಗೆದರಿದೆ. ಹಾಸನ ಜೆಡಿಎಸ್ಗೆ ಉಳಿಸಿಕೊಳ್ಳೋದಕ್ಕೆ ದೇವೇಗೌಡರು ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಈಗ ಚುನಾವಣೆಗೂ ಮುನ್ನವೇ ರಾಜಕೀಯ ಗರಿಗೆದರಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಪರ ಅಖಾಡಕ್ಕಿಳಿದಿದ್ದಾರೆ ದೊಡ್ಡ ಗೌಡರು. ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಈಗ ಅಖಾಡಕ್ಕಿಳಿದಿದ್ದಾರೆ ದೇವೇಗೌಡರು. ಮೊಮ್ಮಗನ ಪರ ಮಾಜಿ ಪ್ರಧಾನಿ HDD ಅಖಾಡಕ್ಕೆ. ಇವತ್ತು ಬೇಲೂರಿನಲ್ಲಿ ಜೆಡಿಎಸ್ ಮುಖಂಡರ ಸಭೆಯನ್ನ ಕರೆದಿದ್ದಾರೆ ದೇವೇಗೌಡರು. ಚನ್ನಕೇಶವ ಸ್ವಾಮಿಗೆ ಪೂಜೆ ಸಲ್ಲಿಸಿದ ಬಳಿಕ ಮೀಟಿಂಗ್. ವಾಸ್ತುಶಾಸ್ತ್ರ ಪ್ರಕಾರವೇ ಲೋಕಸಭಾ ಚುನಾವಣೆ ಸಿದ್ಧತೆಯನ್ನ ಆರಂಭಿಸಿದ HDD. ಬೇಲೂರಿನಿಂದಲೇ ಚುನಾವಣಾ ತಯಾರಿಯನ್ನ ಆರಂಭಿಸಿದ್ರು ದೊಡ್ಡ ಗೌಡರು. ಪ್ರಜ್ವಲ್ ರೇವಣ್ಣನೇ ಹಾಸನದ ಅಭ್ಯರ್ಥಿ ಅಂತ ಈಗಾಗಲೇ ಘೋಷಣೆ ಆಗಿದೆ. ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿರೋ ನಾಯಕರನ್ನ ಒಗ್ಗೂಡಿಸುವಂತಹ ದೊಡ್ಡ ಸವಾಲು ಜೆಡಿಎಸ್ನ ಮುಂದಿದೆ. ಆ ಸವಾಲನ್ನ ಎದುರಿಸೋದಿಕ್ಕೆ ಸ್ವತಃ ದೇವೇಗೌಡ್ರೆ ಅಖಾಡಕ್ಕೆ ಇಳಿದಿದ್ದಾರೆ. ಎಲ್ಲರನ್ನೂ ಒಗ್ಗೂಡಿಸೋದಿಕ್ಕೆ ಪಣ ತೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಅಸಮಾಧಾನ ಯಾರೆಲ್ಲ ಹೊಂದಿದ್ದಾರೋ ಅವರ ಸಭೆಯನ್ನ ಮಾಡ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಮಣಿಸಲೇಬೇಕು, ಹೇಗಾದರೂ ಮಾಡಿ ಈ ಬಾರಿ ಜೆಡಿಎಸ್ ಅಭ್ಯರ್ಥಿನೇ ಇಲ್ಲಿ ಗೆಲ್ಲಬೇಕು, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಮಣಿಸಬೇಕು ಅಂತ ತಂತ್ರಗಾರಿಕೆಯನ್ನ ಹೆಣೆಯಲಾಗ್ತಾ ಇದೆ. ಕಾರ್ಯಕರ್ತರಿಗೆ ಮೈತ್ರಿ ಸಂದೇಶವನ್ನ ದಳಪತಿ ರವಾನಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಲೋಕಸಭೆ ಚುನಾವಣೆಗೆ ರಣತಂತ್ರವನ್ನ ಹೂಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಲೋಕಸಭಾ ಅಖಾಡ, ಅದರಲ್ಲೂ ಕೂಡ ಹಾಸನ ಕ್ಷೇತ್ರದಲ್ಲಿ ಸ್ವತಃ ದೊಡ್ಡ ಗೌಡರೇ ಅಖಾಡಕ್ಕೆ ಇಳಿತಾ ಇರುವಂಥದ್ದು. ಪ್ರಜ್ವಲ್ ರೇವಣ್ಣ ಈಗಾಗಲೇ ಜೆಡಿಎಸ್ನ ಅಭ್ಯರ್ಥಿ. ಸೊ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೋ ಜೆಡಿಎಸ್ ಪಾಳೆಯದಲ್ಲಿ ಅವರನ್ನ ಸಮಾಧಾನ ಮಾಡಬೇಕಾದಂತಹ ದೊಡ್ಡ ಜವಾಬ್ದಾರಿ ದೇವೇಗೌಡರ ಮೇಲಿದೆ. ಸೊ ಹಾಗಾಗಿ ಯಾವ ರೀತಿಯ ಕಾರ್ಯತಂತ್ರವನ್ನ ಹೆಣಿಲಾಗ್ತಾ ಇದೆ ಸಭೆ ಎಷ್ಟೊತ್ತಿಗೆ? ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯೂ ಸಹ ಜೆಡಿಎಸ್ ಪಕ್ಷದಿಂದ ತನ್ನ ತೆಕ್ಕೆಗೆ ಅಭ್ಯರ್ಥಿಯನ್ನ ತೆಗೆದುಕೊಳ್ಬೇಕು, ಈ ಬಾರಿಯೂ ಸಹ ಜೆಡಿಎಸ್ ವಶಪಡಿಸ್ಕೊಳ್ಬೇಕು ಹಾಸನ ಲೋಕಸಭಾ ಕ್ಷೇತ್ರವನ್ನು ಅನ್ನುವಂತ ಕಾರಣಕ್ಕಾಗಿ ಈಗಾಗಲೇ HDD ದೇವೇಗೌಡರು ತಂತ್ರಗಾರಿಕೆಯನ್ನ ರೂಪಿಸಿದ್ದಾರೆ. ಅದರ ಆರಂಭಿಕ ಹಂತವಾಗಿ ಈಗಾಗಲೇ ತಮ್ಮ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಂತ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನ ಮಾಡ್ಕೊಂಡ್ರೆ NDA ಮೈತ್ರಿಕೂಟಕ್ಕೆ ಜೆಡಿಎಸ್ ಪಕ್ಷ ಸೇರ್ಪಡೆಗೊಂಡಿದೆ. ಈಗಾಗಲೇ ಅದರ ಮಾತುಕತೆಯೂ ಸಹ ಸಂಪೂರ್ಣವಾಗಿ ಮುಗಿದಿದೆ. ಈ ಹಂತದಲ್ಲಿ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಆಗಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನೇ ಮುಂದಿನ ಬಾರಿಯಲ್ಲಿ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂತಹ ಕಾರಣಕ್ಕೆ HDD ದೇವೇಗೌಡರು ಈಗ ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ. ಈ ಹಿಂದೆ ಹಾಸನ ಜಿಲ್ಲೆ ಅಂದ್ರೆ ಜೆಡಿಎಸ್ ಭದ್ರಕೋಟೆ ಅನ್ನುವಂತಹ ಮಾತಿತ್ತು. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅದು ಸಂಪೂರ್ಣವಾಗಿ ಜೆಡಿಎಸ್ ಭದ್ರಕೋಟೆಯಾಗಿ ಹಾಸನ ಜಿಲ್ಲೆ ಉಳಿದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಹಾಸನ ಜಿಲ್ಲೆಯ ಜನರು ನೀಡಿದ್ದಾರೆ. ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4ರಲ್ಲಿ ಮಾತ್ರ ಜೆಡಿಎಸ್ MLAಗಳಿದ್ದಾರೆ. ಇನ್ನು ಉಳಿದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ MLAಗಳಿದ್ದಾರೆ. ಇನ್ನು ಅರಸೀಕೆರೆ ಕ್ಷೇತ್ರದಲ್ಲಿ ಜೆಡಿಎಸ್ನ ತೊರೆದು ಕಾಂಗ್ರೆಸ್ ಸೇರಿದಂತ ಶಿವಲಿಂಗೇಗೌಡರು ಇದ್ದಾರೆ. ಈ ಹಂತದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮೊಮ್ಮಗ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಲೇಬೇಕು ಅನ್ನುವಂತಹ ಕಾರಣಕ್ಕಾಗಿ HDD ದೇವೇಗೌಡರು ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಜೆಡಿಎಸ್ ನಿಂದ ದೂರ ಆಗಿರುವಂತಹ ಕೆಲವು ನಾಯಕರನ್ನ ಒಗ್ಗೂಡಿಸಿ ಹಾಸನ ಜಿಲ್ಲೆಯಲ್ಲಿ ಒಂದು ಒಗ್ಗಟ್ಟಿನ ಮಂತ್ರವನ್ನ ಪಡಿಸೋದು, ಜೊತೆಗೆ ಸಂಘಟನಾತ್ಮಕವಾಗಿ ಎಲ್ಲರನ್ನೂ ಸಹ ಒಗ್ಗೂಡಿಸಿಕೊಂಡು ಹೋಗುವ ಕಾರಣಕ್ಕಾಗಿ ಹಾಸನ ಜಿಲ್ಲೆಯ ಬೇಲೂರಿನಿಂದ ಇಂದು ರಾಣಕಾಳೆಯನ್ನ HDD ದೇವೇಗೌಡರು ಓದಲಿದ್ದಾರೆ. ಅದು ವಾಸ್ತು ಪ್ರಕಾರವಾಗಿ ಅಂದ್ರೆ ಬೇಲೂರಿನ ಚನ್ನಕೇಶ್ವರ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರದಲ್ಲಿ HDD ದೇವೇಗೌಡರು ನಾಯಕರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಅವರು ದೇವೇಗೌಡರ ಕುಟುಂಬ ದೇವರನ್ನ ನಂಬುವಂತಹ ಕುಟುಂಬ. ಹೀಗಾಗಿ ಈ ಬೇಲೂರಿನ ಚನ್ನಕೇಶ್ವರ ದೇಗುಲ ಮೂಡಣ ದಿಕ್ಕಿನಲ್ಲಿ ಬರುವಂತಹ ದೇಗುಲ. ಹೀಗಾಗಿ ಮೂಡಣದ ದಿಕ್ಕಿನಿಂದ ರಾಜಕೀಯ ಕಾರ್ಯಚಟುವಟಿಕೆ ಅಂದ್ರೆ ಲೋಕಸಭಾ ಚುನಾವಣೆಯ ಕಾರ್ಯಚಟುವಟಿಕೆ ಇಂದು ರಣಕಾಳೆಯನ್ನ HDD ದೇವೇಗೌಡರು ಓದಿದ್ದಾರೆ. ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.